ಹಾಯ್ ಲೀಡರ್ಸ್, ಎಲ್ಗೂ ನಮಸ್ತೆ. ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಒಂದು ಇಂಪಾರ್ಟೆಂಟ್ ಝೂಮ್ ಮೀಟಿಂಗ್ ಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಸಬ್ಜೆಕ್ಟ್ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ತಲುಪಿದೆ. ಯಾವ್ದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಸ್ಪೆಷಾಲಿಟೀಸ್ ಗಳು ಏನಿದೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಯೂನಿಕ್ ಫೀಚರ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಡಿಸ್ಕಷನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೀತಿರುವಂತದ್ದು. ಸೊ ಇವತ್ತಿನ ಕಾರ್ಯಕ್ರಮವನ್ನ ನಾವು ಶುರು ಮಾಡೋದಕ್ಕಿಂತ ಮುಂಚೆ ಓದ್ ಕಾರ್ಯಕ್ರಮದಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾವು ಚರ್ಚೆ ಮಾಡಿದ್ವಿ. ಆ ಸಬ್ಜೆಕ್ಟ್ ಏನು ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾಕೆ ಜನರು ಫೇಲ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಆ ಒಂದು ಸಬ್ಜೆಕ್ಟ್ ಯಾರೆಲ್ಲ ತಿಳ್ಕೊಂಡಿದ್ರಿ ಲಾಸ್ಟ್ ಕ್ಲಾಸ್ ನಲ್ಲಿ, ಅವರೊಂದು 5 ನಿಮಿಷ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಶೇರಿಂಗ್ ಮಾಡ್ಬೋದಾ? ಒಂದು 5 ಮಿನಿಟ್ಸ್. ಸೊ ಯಾರು ಶೇರಿಂಗ್ ಮಾಡ್ತೀರಾ ಓದ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿರುವಂತಹ ಒಂದು ವಿಚಾರವನ್ನ, ಅವರು ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಅವರು ಶೇರಿಂಗ್ ಮಾಡುವಂತದ್ದು, ಅವರಿಗೆ ಶೇರಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಓದ್ ಕ್ಲಾಸ್ ನಲ್ಲಿ ಅಟೆಂಡ್ ಆಗಿ ಲಾಸ್ಟ್ ಕ್ಲಾಸ್ ನಲ್ಲಿ ಯಾರ್ ಕ್ಲಾಸ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ರಿ ಅವ್ರುಗಳು ನೇಮ್ ನ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಅವ್ರುಗಳು ಓದ್ ಕ್ಲಾಸ್ ನಲ್ಲಿ ಏನ್ ಕಲ್ತ್ರಿ ಅನ್ನೋದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದ್ 2-3 ನಿಮಿಷದಲ್ಲಿ ಶೇರಿಂಗ್ ನ ಮಾಡಿ. ಸೊ ಯಾರು ಮಾಡ್ತೀರಾ? ಓನ್ಲಿ ಒಬ್ರಿಗೆ ಮಾತ್ರ ಅವಕಾಶ. ಆ ಒಂದು ಅವಕಾಶವನ್ನ ಯಾರು ಬಳಸ್ಕೊಳ್ತೀರಾ ನೋಡೋಣ. ಸ್ನೇಹಿತರೆ, ಅವಕಾಶಗಳು ಸಿಗುವುದೇ ಕಡಿಮೆ. ನಿಮ್ಗೆ ಈ ತರದೊಂದು ವೇದಿಕೆಯಲ್ಲಿ ಮಾತಾಡಿ ಅಂತ ಹೇಳಿ ಅವಕಾಶಗಳು ಕೊಡೋದೇ ಕಡಿಮೆ. ಅಂತದ್ರಲ್ಲಿ ಇವತ್ತು ಅವಕಾಶ ಸಿಕ್ಕಿದೆ. ಯಾರು ಎನ್ಕ್ಯಾಶ್ ಮಾಡ್ಕೊಳ್ತೀರಾ ನೋಡೋಣ. ಲಾಸ್ಟ್ ಕ್ಲಾಸ್ ನಲ್ಲಿ ಯಾಕೆ ಜನರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಫೇಲ್ ಆಗ್ತಾರೆ ಅನ್ನೋ ಒಂದು ಸಬ್ಜೆಕ್ಟ್ ನಾವು ಚರ್ಚೆ ಮಾಡಿದ್ವಿ. ಸೊ 10 ಸೆಕೆಂಡ್ ಟೈಮ್ ಕೊಡ್ತೀನಿ. 10 ಸೆಕೆಂಡ್ ಅಲ್ಲಿ ಯಾರು ನೇಮ್ ನ ಮೆನ್ಷನ್ ಮಾಡ್ತೀರಾ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್, ವೆರಿ ಗುಡ್ ರಮೇಶ್ ಸರ್ ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಇನಿಷಿಯೇಟಿವ್ ಎಲ್ಲರೂ ತಗೊಳ್ಬೇಕು ಅನ್ನೋದು ನನ್ನ ಒಂದು ಸಜೆಷನ್. ಯಾಕೆಂದ್ರೆ ಅವಕಾಶಗಳು ಸಿಗೋದೇ ಕಡಿಮೆ. ಎಸ್ ರಮೇಶ್ ಸರ್. Yes, sir. Good evening, sir. ವೆರಿ ಗುಡ್ ಈವ್ನಿಂಗ್ ರಮೇಶ್ ಸರ್. Yes, sir. Actually, ನೀವು ಬಿಫೋರ್ ಒನ್ ಮೀಟಿಂಗ್ ಆಲ್ರೆಡಿ ನಾವು ಅಟೆಂಡ್ ಆಗಿದ್ದೀವಿ ಸರ್. ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗಿದೆ. ಆಕ್ಚುಲಿ ಆ ಮೀಟಿಂಗ್ ಅಲ್ಲಿ ಆ ಒಂದು ಏನ್ ಹೇಳಿದ್ರಿ ಅಂದ್ರೆ, ಆಕ್ಚುಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ರು ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ, ಬಿಕಾಸ್ ಆಫ್ ಎಲ್ರು ಅಂದ್ರ ಸ್ಟಾರ್ಟ್ ಮಾಡೋದು ಮಾಡಿದ್ಮೇಲೆ ಏನ್ ಅನ್ಕೋತಾರ ಅಂದ್ರೆ ಬಿಗ್ ಇನ್ವೆಸ್ಟ್ಮೆಂಟ್ ಇರುವುದಿಲ್ಲ, ಇದಕ್ಕೆಲ್ಲ ಏನ ಸುಲಭವಾಗಿ ಬಿಡ್ಬೋದು. ಮತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಅದು ಸಿಸ್ಟಮ್ ನ ಒಂದು ಕನೆಕ್ಟ್ ಆಗಲ್ಲ ಸರ್. ಇಲ್ಲಿ ನಡೆಯೋ ಸಿಸ್ಟಮ್ಗೆ ಆಗಿರ್ಬೋದು, ಅದ್ರ ಜೊತೆಗೆ ಮತ್ತೆ ಬಂದ ತಕ್ಷಣ ಒಂದ್ ಯಾರಿಗಾದ್ರೂ ಇಬ್ಬರಿಗೆ ಪ್ಲಾನ್ ಕೊಟ್ರೆ ಸಾಕು, ಅವ್ರೇನಾದ್ರು ಆಗಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರು ಆಯ್ತು ಇದೆಲ್ಲ ಆಗಲ್ಲ ಹೋಗಲ್ಲ ಅಂತೇಳಿ ಈ ತರ ಒಂದು ಭಾವನೆ ಮುಖಾಂತರ ಅಲ್ಲೇ ಎಕ್ವಿಟ್ ಮಾಡ್ತಾರ್ರಿ. ಕಂಪ್ಲೀಟ್ಲಿ ಒಂದು ವಿಷನ್ ಬೇಕಾಗ್ತದೆ. ಅದ್ರ ಜೊತೆಗೆ ದೂರದೃಷ್ಟಿ ಇರ್ಬೇಕಾಗ್ತದ. ಮತ್ತೆ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡೋ ಮುಖಾಂತರ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಗೆಲ್ಬಹುದು. ಅದ್ರ ಸಲುವಾಗಿ ನಾವೆಲ್ರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಗೆಲ್ಬೇಕಂದ್ರೆ ನಮ್ದೇ ಆದ ಕನಸುಗಳು ಬೇಕು. ಆ ಕನಸಿಗಾಗಿ ನಾವು ಹೋರಾಟ ಮಾಡ್ಬೇಕು. ಯಾಕಂದ್ರೆ ಇವತ್ ನಾವ್ ಇದ್ರೊಳಗಡೆ ಏನೆಲ್ಲ ಒಂದು ಇನ್ಕಮ್ ಮಾಡ್ತೀವಂದ್ರ ಆ ಇನ್ಕಮ್ಗೆ ಅಂದ್ರ ನಮ್ಗೆ ದೂರದೃಷ್ಟಿ. ನಾವು ನೆಕ್ಸ್ಟ್ ನಮ್ದು 5 years ಪ್ಲಾನ್, ಈ ದುಡ್ಡಲ್ಲಿ ನಾವೇನ್ ಮರ್ಸಿಡೀಸ್ ಅಥವಾ BMW ಏನೋ ಒಂದು ಖರೀದಿ ಮಾಡ್ತೀವಿ ಅಂತ ಮುಂದೆ ಒಂದು ಕನಸು ಇರ್ಬೇಕು ನಮ್ಗೆ. ಆ ಕನಸಿಗಾಗಿ ನಾವು ಹೋರಾಟ ಮಾಡ್ಬೋದು. ಇವೆಲ್ಲ ಟೋಟಲಿ ಬಿಫೋರ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಗ್ತಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ರಮೇಶ್ ಸರ್ ಶೇರಿಂಗ್ ಮಾಡಿದ್ದಕ್ಕೆ. ಸ್ನೇಹಿತರೆ, ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳು ನಾನು ಹೇಳ್ತೀನಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಆದಂತದ್ದು. ಫಸ್ಟ್ ಪಾಯಿಂಟ್, ಇವತ್ತು ಜನ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾಕೆ ಫೇಲ್ ಆಗ್ತಾ ಇದಾರೆ ಅನ್ನೋ ಒಂದು ವಿಚಾರದಲ್ಲಿ, ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಯಾವ ಒಂದು ಬಿಸ್ನೆಸ್ ನಾವು ಪ್ರಾಫಿಟ್ ಮಾಡಕ್ ಆಗಲ್ವೋ ಆ ಒಂದು ಬಿಸ್ನೆಸ್ ಅಲ್ಲಿ ಅವ್ರು ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಬಂದಿದ್ದ ದಿನದಿಂದನೇ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಯಾವ್ದೇ ಒಂದು ಬಿಸ್ನೆಸ್ ನಾವು ತಗೊಂಡ್ರೆ ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ, 6 ತಿಂಗಳು 1 ವರ್ಷ ವೆಯ್ಟ್ ಮಾಡ್ತೀವಿ. ಅದೇ ಒಂದು ಪೇಷನ್ಸ್ ಯಾಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಯೋಚನೆ ಮಾಡ್ತಿಲ್ಲ? ಆ ಒಂದು ಪೇಷನ್ಸ್ ವಿಚಾರವಾಗಿ ಬಂದಿದ್ದೇನೆ ಪ್ರಾಫಿಟ್ ಆಗ್ಬೇಕು ಒಂದು ಬಿಸ್ನೆಸ್ ಅಲ್ಲಿ ಅಂತಂದ್ರೆ ಹೇಗ್ ಸಾಧ್ಯ? ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗೋದಕ್ಕಂತೂ ಆಗಲ್ಲ. ಇದು ಬಿಸ್ನೆಸ್, ಇಟ್ ವಿಲ್ ಟೇಕ್ ಟೈಮ್.
ಅನ್ನೋ ಒಂದು ಪಾಯಿಂಟ್ ನಾವು ತಿಳ್ಕೊಂಡ್ವಿ. ಅಂಡ್ ಒಂದು ಕನಸುಗಳನ್ನ ಇಟ್ಕೊಂಡಿರ್ಬೇಕು, ಒಂದು ಕ್ಲಾರಿಟಿ ಇರಬೇಕು, ಯಾಕೆ ನಾವು ಇದ್ರಲ್ಲಿ ಮಾಡ್ಬೇಕು, ನೀವ್ ಯಾವ ಸಂಸ್ಥೆಯಲ್ಲಿ ಇದೀರ ಆ ಸಂಸ್ಥೆಯಲ್ಲಿ ಯಾಕೆ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇರುವಂತ ವಿಚಾರದಲ್ಲಿ ಒಂದು ಸಬ್ಜೆಕ್ಟ್ ನ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಎಂಟ್ರಿ ಏನಿದೆ ತುಂಬಾ ಸುಲಭವಾಗಿದೆ. ಜಸ್ಟ್ ಒಂದು 1,000, 5,000, 10,000 ಶಾಪಿಂಗ್ ಮಾಡಿದ್ರೆ ಸಾಕು, ಇಲ್ಲಿ ಎಲ್ಲರೂ ಒಳಗಡೆ ಬರ್ಬೋದು ಅನ್ನೋದೇನಿದೆಯಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ಸೀರಿಯಸ್ನೆಸ್ ಕ್ರಿಯೇಟ್ ಆಗ್ತಾ ಇಲ್ಲ. ಅದೇ ಒಂದು 10 ಲಕ್ಷ ಬಂಡವಾಳ ಹಾಕಿದ್ರೆ ಮಾತ್ರ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಶುರು ಮಾಡಬಹುದು ಅನ್ನೋದಿತ್ತು ಅಂತಂದ್ರೆ ಇವತ್ತು ಸಕ್ಸಸ್ ರೇಷಿಯೋ ತುಂಬಾ ಜಾಸ್ತಿ ಇರ್ತಿತ್ತು ಅಂತ ಅನ್ಸುತ್ತೆ. ಸೊ ಅದಾಗಿರ್ಬೋದು. ಮತ್ತೆ ಎಕ್ಸಿಟ್ ಆಗೋದ್ರಿಂದ ಅಥವಾ ಕ್ವಿಟ್ ಮಾಡೋದ್ರಿಂದ ಏನು ಲಾಸಸ್ ಇಲ್ವಲ್ಲ. ಈಗ ಅದೇ ಒಂದು ಹೋಟೆಲ್ ಶುರು ಮಾಡಿ ಒಂದ್ 10 ಲಕ್ಷ ಬಂಡವಾಳ ಹಾಕಿ ಒಂದು ಹೋಟೆಲ್ ಶುರು ಮಾಡಿದ್ರೆ ಸುಲಭವಾಗಿ ನಾವು ಕ್ಲೋಸ್ ಮಾಡ್ಕೊಂಡು ಹೋಗ್ತೀವ, ಕಸ್ಟಮರ್ಸ್ ಬಂದಿಲ್ಲ ಅಂದ್ರೆ. ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಲ್ವಾ, ಸ್ವಲ್ಪ ತಿಂಗಳು ವೆಯ್ಟ್ ಮಾಡ್ತೀವಿ ಅಲ್ವಾ, ಬಿಸ್ನೆಸ್ ಆಗಿಲ್ಲ ಅಂದ್ರೂ ಬಿಸ್ನೆಸ್ ನ ಹೆಂಗಾದ್ರೂ ಮಾಡಿ ಇಂಪ್ರೂವ್ಮೆಂಟ್ ಮಾಡುವಂತ ವಿಚಾರದಲ್ಲಿ ಯೋಚನೆ ಮಾಡ್ತೀವಲ್ವಾ. ಸೊ ಈಗ ಹಲವಾರು ಪಾಯಿಂಟ್ಸ್ ಗಳು ನಾವು ಚರ್ಚೆ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ಇವತ್ತಿನ ಕ್ಲಾಸ್ ಒಂದು ಯೂನಿಕ್ ಫೀಚರ್ ಬಗ್ಗೆ ತಿಳಿಸುವಂತ ಕ್ಲಾಸ್, ಡೈರೆಕ್ಟ್ ಸೆಲ್ಲಿಂಗ್ ನ ಯೂನಿಕ್ ಫೀಚರ್ಸ್. ಸೊ ಈ ಒಂದು ಯೂನಿಕ್ ಫೀಚರ್ಸ್ ನ ತಿಳ್ಕೊಳಕ್ ರೆಡಿ ಇದ್ದೀರಾ? ಆರ್ ಯು ರೆಡಿ? ಒಂದ್ಸಲ ಎಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ, ನೋಡೋಣ ನಿಮ್ಮ ಒಂದು ಜೋಶ್ ಯಾವ ತರ ಇದೆ ಇವತ್ತಿನ ಕ್ಲಾಸ್ ನ ಅಟೆಂಡ್ ಮಾಡ್ಕೊಳ್ಳೋದಕ್ಕೆ, ಆ ಒಂದು ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಹೇಳಿ. ಒಂದ್ಸಲ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಒಂದ್ಸಲ ರೆಡಿ ಅಂತ ಹೇಳ್ಬೇಕು. ಆರ್ ಯು ರೆಡಿ? ಥ್ಯಾಂಕ್ ಯು ಸೋ ಮಚ್ ಲೀಡರ್ಸ್. ನಿಮ್ಮ ಒಂದು ಎಕ್ಸೈಟ್ಮೆಂಟ್ ಆಕ್ಚುಲಿ ನನಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ತುಂಬಾ ಚೆನ್ನಾಗಿ ಇವತ್ತಿನ ಸಬ್ಜೆಕ್ಟ್ ನ ನಿಮ್ ಜೊತೆ ಚರ್ಚೆ ಮಾಡೋದಕ್ಕೆ. ಸೊ ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡೋಣ. ಎಲ್ರು ಕೂಡ ಒಂದು ಡೈರಿ ಜೊತೆಗೆ ಪೆನ್ನ ಇಟ್ಕೊಂಡು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸಿದ್ರೆ ನೋಟ್ ಮಾಡ್ಕೊಳ್ಳಿ. 100% ಫೋಕಸ್ ನಾನು ಹೇಳುವಂತ ಸಬ್ಜೆಕ್ಟ್ ಕಡೆ ಇರಲಿ. 100% ಫೋಕಸ್ ನ ಈ ಕಾರ್ಯಕ್ರಮದ ಕಡೆ ಕೊಡಿ ಅಂತ ಹೇಳ್ತಾ, ಏನಾದ್ರು ಪ್ರಶ್ನೆಗಳನ್ನ ಕೇಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಒಂದು ಸ್ಪೆಷಲ್ ಫೀಚರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ ಫಸ್ಟ್ ಪಾಯಿಂಟ್. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಒಳಗಡೆ ಬರುವುದಕ್ಕೇನೆ ತುಂಬಾ ಸುಲಭ ಅನ್ನೋದೇ ಫಸ್ಟ್ ಪಾಯಿಂಟ್. ಯಾರು ಬೇಕಾದ್ರೂ ಈ ವ್ಯವಸ್ಥೆಗೆ ತುಂಬಾ ಸುಲಭವಾಗಿ ಎಂಟ್ರಿ ಆಗ್ಬೋದು. ಕಡು ಬಡವರು ಕೂಡ ಈ ವ್ಯವಸ್ಥೆಗೆ ಬರ್ಬೋದು. ಯಾಕಂದ್ರೆ ಕೆಲವು ಕಂಪನಿಗಳಲ್ಲಿ 1,000, 2,000 ಪ್ರಾಡಕ್ಟ್ ನ ಖರೀದಿ ಮಾಡಿದ್ರೆ, ಈವನ್ ಒಂದು ಸೋಪ್ ನ ಪರ್ಚೇಸಿಂಗ್ ಮಾಡ್ಕೊಂಡು ಕೂಡ ವ್ಯವಸ್ಥೆಗೆ ಎಂಟರ್ ಆಗುವಂತ ಅವಕಾಶಗಳು ಕೂಡ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೆ. ಅಂದ್ರೆ ಜನಸಾಮಾನ್ಯರು ಕೂಡ, ಇವನ್ ಕಡು ಬಡವರು ಕೂಡ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು, ಬಂಡವಾಳ ಇಲ್ಲದೆ. ಅಂತ ಒಂದು ಗೋಲ್ಡನ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಒಪ್ಕೊಳ್ತೀರಾ ಒಂದು ಪಾಯಿಂಟ್ ನ? ಯಾರು ಬೇಕಾದ್ರೂ ಶುರು ಮಾಡಬಹುದು ಅನ್ನೋ ಒಂದು ಪಾಯಿಂಟ್ ನ ನೀವು ಒಪ್ಕೊಳ್ಬೋದಾ? ಇನ್ನು ಎರಡನೇ ಪಾಯಿಂಟ್, ಕ್ವಿಟ್ ಮಾಡೋದ್ರಿಂದ ಲಾಸ್ ಇಲ್ಲ. ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಸ್ಪೆಕ್ಟ್ ನಲ್ಲಿ ಚರ್ಚೆ ಮಾಡ್ತೀವಿ. ಹಂಗಂತೇಳಿ ಕ್ವಿಟ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ ಅಂತೇಳಿ ಕ್ವಿಟ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸ್ಪೆಷಲ್ ಬೆನಿಫಿಟ್ ಅಂತ ಸಬ್ಜೆಕ್ಟ್ ನಾನು ಹೇಳ್ತಿರೋದ್ರಿಂದ ಈ ಒಂದು ಪಾಯಿಂಟ್ ನ ಹೇಳ್ತಿರುವಂತದ್ದು. ಮೂರನೇದು, ಒಂದು ಬಿಸ್ನೆಸ್ ಅಂತಂದ್ರೆ ಒಂದು ಆಫೀಸ್ ಆಗಿರ್ಬೋದು, ಆಫೀಸ್ ನಲ್ಲಿ ಎಂಪ್ಲಾಯ್ಸ್ ಗಳಾಗಿರ್ಬೋದು ಅವಶ್ಯಕತೆ ಇರುತ್ತೆ. ಬಟ್ ನಮ್ಮ ಒಂದು ಬಿಸ್ನೆಸ್ ಬೇರೆ. ಸೊ ಇಲ್ಲಿ ಯಾವುದೇ ರೀತಿ ಆಫೀಸ್ ಸೆಟಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಂಪ್ಲಾಯ್ಸ್ ಗಳನ್ನ ಕೆಲಸಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನ ಝೀರೋ ಸೆಟಪ್ ಕಾಸ್ಟ್ ಅಂತ ಹೇಳ್ತೀವಿ. ಇದು ಮೂರನೇ ಬೆನಿಫಿಟ್. ಇನ್ನು ನಾಲ್ಕನೇ ಬೆನಿಫಿಟ್ ಏನು ಅಂತಂದ್ರೆ, ಈಗೇನ್ ನೀವು ಟ್ರೆಡಿಷನಲ್ ಬಿಸ್ನೆಸ್ ಅಂತ ನೀವು ಶುರು ಮಾಡಿದ್ರೆ, ಉದಾಹರಣೆಗೆ ಒಂದು ಹೋಟೆಲ್ ಅಂತ ಸ್ಟಾರ್ಟ್ ಮಾಡ್ತೀರಾ. ಒಂದು ಹೋಟೆಲ್ ನಲ್ಲಿ ಲೆಕ್ಕಾಚಾರ ಮಾಡೋದಕ್ಕೆ ಅಂತಾನೆ ಒಂದು ಸಾಫ್ಟ್ವೇರ್ ಬಿಲ್ಲಿಂಗ್ ತಗೊಳ್ಬೇಕು. ಎಷ್ಟು ತರಕಾರಿ ತಂದ್ರಿ, ಎಷ್ಟು ದಿನಸಿ ತಂದ್ರಿ, ಎಷ್ಟು ಎಂಪ್ಲಾಯ್ಸ್ ಸಂಬಳ ಕೊಟ್ರಿ, ಎಷ್ಟು ಇವತ್ತು ವ್ಯಾಪಾರ ಆಯ್ತು, ಅದ್ರಲ್ಲಿ ಖರ್ಚೆಲ್ಲ ಕಳೆದು ಇವತ್ತು ಎಷ್ಟು ಲಾಭ ಆಯ್ತು, ಇವೆಲ್ಲವನ್ನು ಲೆಕ್ಕಾಚಾರ ಹಾಕ್ಬೇಕು. ಅದಕ್ಕೆ ಅಕೌಂಟಿಂಗ್ ಅಂತ ಮಾಡ್ಬೇಕು. ಯಾರಿಗಾದ್ರು ಸಾಲ ಕೊಡೋದಿದ್ರೆ ಸಾಲ ಕೊಡ್ಬೇಕಾಗತ್ತೆ, ಆಫೀಸ್ ಬಾಡಿಗೆ, ಎಂಪ್ಲಾಯ್ಸ್ ಗಳಿಗೆ ಸಂಬಳ, ಇವೆಲ್ಲವೂ ಇರುತ್ತೆ. ಬಿಸ್ನೆಸ್ ಮಾಡೋದಕ್ಕೆ ಬಂಡವಾಳ, ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಆ ತರದ ಯಾವುದೇ ರೀತಿ ತಲೆನೋವುಗಳು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಇಲ್ಲ. ಒಪ್ಕೊಳ್ತೀರಾ ಒಂದು ಪಾಯಿಂಟ್ ನ? ಎಸ್ ಆರ್ ನೋ? ಸೊ ಇದು ಫೋರ್ತ್ ಯೂನಿಕ್ ಫೀಚರ್. ಇನ್ನು ಐದನೇದು, ನಮ್ಮ ಅನುಕೂಲಕ್ಕೆ ತಕ್ಕಾಗೆ ನಾವು ಕೆಲಸ ಮಾಡಬಹುದು. ನಮ್ಗೆ ಅನುಕೂಲಕ್ಕೆ ತಕ್ಕಾಗೆ ನಮ್ಮ ಒಂದು ಟೈಮ್ ಟೇಬಲ್ ನ ಪ್ಲಾನ್ ಮಾಡ್ಕೊಳ್ಬಹುದು. ಇವತ್ತು ಬೆಳಗ್ಗೆ ನಮಗೆ ಬಿಸ್ನೆಸ್ ಮಾಡಕ್ಕಾಗಲ್ವಾ, ಮಧ್ಯಾಹ್ನ ಮಾಡ್ಬೋದು, ಮಧ್ಯಾಹ್ನ ಮಾಡಕ್ಕಾಗಲ್ವಾ, ಸಂಜೆ ಮಾಡ್ಬೋದು, ಇವತ್ತು ಮಾಡಕ್ಕೆ ಆಗಲ್ವಾ, ನಾಳೆ ಮಾಡ್ಬೋದು. ಈ ಒಂದು ವಾರ ಪೂರ್ತಿ ನಮ್ಗೆ ಕೆಲಸನೇ ಮಾಡಕ್ಕಾಗಲ್ಲ, ನೆಕ್ಸ್ಟ್ ವಾರ ಮಾಡ್ಬೋದು. ಇವತ್ತು ತಿಂಗಳು ನಮಗೆ ಫುಲ್ ಬಿಸಿ ಇದೀವಿ ಅಂದ್ರೆ ನೆಕ್ಸ್ಟ್ ತಿಂಗಳು ಮಾಡ್ಬೋದು. ಹೀಗೆ ನಮ್ಮ ಟೈಮ್ ಟೇಬಲ್ ನ ನಾವೇ ಡಿಸಿಷನ್ ನ ಮಾಡುವಂತ ಒಂದು ಗೋಲ್ಡನ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇನ್ನು ಆರನೇ ಬೆನಿಫಿಟ್, ಎಜುಕೇಶನ್ ಸಿಸ್ಟಮ್ ಅಂತ ಕರಿತೀವಿ. ಯಾವುದೇ ಇಂಡಸ್ಟ್ರಿಯಲ್ಲಿ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ ಈ ಒಂದು ಎಜುಕೇಶನ್ಗೆ, ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ. ಕಲಿಕೆ ಅಂತ ಬಂದಾಗ ಟಾಪ್ ಪ್ರಯಾರಿಟಿ ಇರುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಥವಾ MLM ಅಲ್ಲಿ. ನಿಮ್ಗೆ ಹೇಗ್ ನಿಂತ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು, ಹೇಗ್ ಮೈಕ್ ಇಟ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು, ಹೇಗ್ ಮಾತಾಡ್ಬೇಕು ವೇದಿಕೆ ಮೇಲೆ ಅನ್ನೋದ್ರಿಂದ ಹಿಡಿದು, ಹೇಗೆ ಪ್ರೆಸೆಂಟೇಶನ್ ಕೊಡ್ಬೇಕು, ಹೇಗೆ ಇನ್ನೊಬ್ಬರಿಗೆ ನಮ್ಮ
ಪ್ರಾಡಕ್ಟ್ ನಮಗೆ ಅರ್ಥ ಮಾಡಿಸ್ಬೇಕು. ಪ್ರತಿ ಒಂದು ಈವನ್ ಡ್ರೆಸ್ ಕೋಡ್ ಇಂದ ಈ ತರ ಡ್ರೆಸ್ ಕೋಡ್ ಅಲ್ಲೇ ಇರಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಹೇಳ್ಕೊಡ್ತಾರೆ ಈ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಒಂದು ಲೀಡರ್ ಆಗೋದು ಹೇಗೆ, ಟೀಮ್ ನ ಕಟ್ಟೋದು ಹೇಗೆ, ಕಟ್ಟಿರೋ ಟೀಮ್ ನ ಉಳಿಸ್ಕೊಳ್ಳೋದು ಹೇಗೆ, ಎರಡ ಸ್ನೇಹಿತರೆ ಇಲ್ಲಿ ಕಲಿಸುವಂತದ್ದು. ಇಲ್ಲಿ ಯಾರಾದ್ರೂ ಟ್ರೈನಿಂಗ್ ನ ಪಡ್ಕೊಂಡ್ರೆ ಒಂದ್ 2-3 ವರ್ಷ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಪಳಗಿದ್ರೆ ಅವ್ರು ಇಡೀ ಪ್ರಪಂಚದಲ್ಲಿ ಎಲ್ಲೋದ್ರೂ ಕೂಡ ಗೆಲ್ತಾರೆ. ಪರಿಚಯ ಇಲ್ಲದೆ ಇರುವಂತಹ ದೇಶಕ್ಕೆ ಹೋದ್ರು ಕೂಡ ಅವ್ರು ಗೆದ್ಕೊಂಡ್ ಬರುವಂತ ಸಾಮರ್ಥ್ಯ ಇಂಡಸ್ಟ್ರಿ ತುಂಬುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ ಸ್ನೇಹಿತರೆ. ಅಂತ ಒಂದು ತಾಕತ್ತು ಎಜುಕೇಶನ್ ಸಿಸ್ಟಮ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೆ. ಅಕ್ಸೆಪ್ಟ್ ಮಾಡ್ತೀರಾ ಒಂದು ಪಾಯಿಂಟ್ ನ? ಆಮ್ ಐ ರೈಟ್? ಆ ತರ ಒಬ್ಬ ವ್ಯಕ್ತಿಯನ್ನ ರೆಡಿ ಮಾಡುವಂತಹ ಕೆಪಾಸಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇದೆ ಸ್ನೇಹಿತರೆ. ಆಲ್ರೆಡಿ ಹೇಳಿದಾಗೆ ನಿಮ್ಗೆ ಇನ್ವೆಸ್ಟ್ಮೆಂಟೇ ಇಲ್ಲ. ಜಸ್ಟ್ ಸ್ವಲ್ಪ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡ್ಕೊಂಡ್ರೆ ಸಾಕು, ನೀವು ಇಲ್ಲಿ ವ್ಯಾಪಾರವನ್ನ ಶುರು ಮಾಡಬಹುದು. ಈವನ್ ಫ್ಯಾಮಿಲಿ ಮೆಂಬರ್ಸ್ ಗಳನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಈ ಒಂದು ಬಿಸ್ನೆಸ್ ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಗಂಡ ಒಂದ್ ಕಡೆ ಕೆಲಸ ಮಾಡ್ತಿದ್ರೆ ಹೆಂಡತಿ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ತಂದೆ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ತಾಯಿ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಮಕ್ಳು ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಇಡೀ ಫ್ಯಾಮಿಲಿಯನ್ನ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಅವಕಾಶ ಯಾವ್ದಾದ್ರು ಒಂದು ಸಂಸ್ಥೆ ಕೊಡ್ತಾ ಇದೆ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ. ನಿಮ್ಮ ಕಂಪನಿಯಲ್ಲಿ ಹಸ್ಬೆಂಡು ಒಂದೇ ಕಂಪನಿಯಲ್ಲಿ, ವೈಫು ಒಂದೇ ಕಂಪನಿಯಲ್ಲಿ, ತಂದೆನೂ ಒಂದೇ ಕಂಪನಿಯಲ್ಲಿ, ತಾಯಿನೂ ಒಂದೇ ಕಂಪನಿಯಲ್ಲಿ, ಎಲ್ಲರೂ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡೋದಕ್ಕೆ ಅವಕಾಶ ಇದೆ. ಈ ಡೈರೆಕ್ಟ್ ಸೆಲ್ಲಿಂಗ್ ಮಾಡೋದಕ್ಕೆ ನೀವು ಇರುವಂತ ಕೆಲಸ ಬಿಡಬೇಕು ಅಂತೇನಿಲ್ಲ. ಅದನ್ನ ಮಾಡ್ಕೊಂತಾನೆ ನೀವು ಕೆಲಸ ಮಾಡಬಹುದು. ಅಲ್ಲಿಗಿಂತ ಇನ್ಕಮ್ ಇಲ್ಲಿ ಜಾಸ್ತಿ ಆದ್ಮೇಲೆ ನೀವು ಅದನ್ನ ಕ್ವಿಟ್ ಮಾಡಬಹುದು. ಜಾಸ್ತಿ ಇನ್ಕಮ್ ನೀವು ತಗೊಳ್ಬೇಕು ಅನ್ನೋದಿತ್ತು ಅಂದ್ರೆ. ಪ್ಯಾಸಿವ್ ಇನ್ಕಮ್ ನ ತುಂಬಾ ಸುಲಭವಾಗಿ ಕಡು ಬಡವರು ಕೂಡ ಅದು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ವೇದಿಕೆ ಇದೆ ಅಂದ್ರೆ ಅದು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಮಾತ್ರ ಸಾಧ್ಯ. ನನಗೆ ಒಂದು ವೇದಿಕೆ ಹೇಳಿ ಡೈರೆಕ್ಟ್ ಸೆಲ್ಲಿಂಗ್ ಬಿಟ್ಟು ತುಂಬಾ ಸುಲಭವಾಗಿ ಒಬ್ಬ ಕಡು ಬಡವನು ಕೂಡ ಒಂದು ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಸಾಧ್ಯತೆ ಇದೆಯಾ ಡೈರೆಕ್ಟ್ ಸೆಲ್ಲಿಂಗ್ ಬಿಟ್ಟು? ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಓನ್ಲಿ ಒಂದೇ ವೇದಿಕೆ, ಒಬ್ಬ ಕಡು ಬಡವನು ಕೂಡ ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾವು ನಾಳೆ ಕೆಲಸ ಮಾಡಿಲ್ಲ ಅಂತಂದ್ರೂ ಕೂಡ ನಮ್ಮ ಟೀಮ್ ಕೆಲಸ ಮಾಡ್ತಿರತ್ತೆ, ಆ ಟೀಮ್ ಇಂದನೂ ಕೂಡ ನಮಗೆ ಇನ್ಕಮ್ ಬರ್ತಾ ಇರತ್ತೆ. ಅದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಒಂದು ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭದ ಮಾರ್ಗ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಆಲ್ರೆಡಿ ಸಕ್ಸಸ್ಫುಲ್ ಯಾರೆಲ್ಲ ಆಗಿದ್ದಾರೆ ಇಂಡಸ್ಟ್ರಿಯಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಅಂತವರಿಂದ ಟ್ರೈನಿಂಗ್ಸ್ ಗಳು ನಿಮಗೆ ಸಿಗೋದಕ್ಕೆ ಸಾಧ್ಯ ಆಗತ್ತೆ. ಅಂತವರಿಂದ ಗೈಡೆನ್ಸ್, ಅಂತವರಿಂದ ಮೆಂಟರಿಂಗ್ ನಿಮಗೆ ಸಾಧ್ಯತೆ ಇರುವಂತಹ ಒಂದು ವೇದಿಕೆ ಡೈರೆಕ್ಟ್ ಸೆಲ್ಲಿಂಗ್. ಅಂಡ್ ಒಂದು ಜೀವನವನ್ನೇ ಬದಲಾವಣೆ ಮಾಡುವಂತ ಒಂದು ಶಿಕ್ಷಣ, ಲೈಫ್ ಎಜುಕೇಶನ್ ಅಂತ ಕರಿತೀವಿ, ಅಂತ ಒಂದು ಎಜುಕೇಶನ್ ಕೂಡ ನಿಮಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಿಗ್ತಾ ಇರುವಂತದ್ದು. ಅದ್ರ ಮುಖಾಂತರ ನೀವು ಒಂದು ಅದ್ಭುತವಾದಂತಹ ವ್ಯಕ್ತಿ, ಒಂದು ರೋಲ್ ಮಾಡೆಲ್ ವ್ಯಕ್ತಿ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇರತ್ತೆ. ಮತ್ತೆ ಎಲ್ರಿಗೂ ಸಮಾನವಾದಂತ ಅವಕಾಶ, ಯಾವುದೇ ರೀತಿಯ ಒಂದು ವಯಸ್ಸಿನ ಭೇದ ಭಾವ ಇಲ್ಲದೆ, ಎಜುಕೇಶನ್ ನ ಭೇದ ಭಾವ ಇಲ್ಲದೆ, ಗಂಡು ಹೆಣ್ಣು ಒಂದು ಭೇದ ಭಾವ ಇಲ್ಲದೆ, ಒಂದು ಪ್ಲೇಸ್ ನ ಭೇದ ಭಾವ ಇಲ್ಲದೆ, ಒಂದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಬಡವರ ಶ್ರೀಮಂತರ ಒಂದು ಭೇದ ಭಾವ ಇಲ್ಲದೆ, ಯಾವ ಜಾತಿ ಯಾವ ಧರ್ಮ ಅನ್ನೋದು ಲೆಕ್ಕಿಸದೆ ಎಲ್ರಿಗೂ ಕೂಡ ಒಂದು ಈಕ್ವಲ್ ಆಪರ್ಚುನಿಟಿ, ಎಲ್ಲರೂ ಇಲ್ಲಿ ಬಂದು ಸಕ್ಸಸ್ಫುಲ್ ಆಗ್ಬೋದು. ಸೊ ಇಷ್ಟು ಮೇಜರ್ ಆಗಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಯೂನಿಕ್ ಫೀಚರ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ಸಬ್ಜೆಕ್ಟ್ ತುಂಬಾ ಚಿಕ್ಕದಿದೆ, ಬಟ್ ಆದ್ರೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಆ ಒಂದು ಕಾರಣಕ್ಕೆ ನಾನು ಇಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ 15 ನಿಮಿಷದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಆ ಏನ್ ತಿಳಿಸ್ಬೇಕು ಅಂತ ಅನ್ಕೊಂಡಿದೀನಿ ಅದನ್ನ ನಾನು ತಿಳಿಸಿದೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇನ್ನೂ ಕಲಿಬೇಕು ಅಂತ ಇದ್ರೆ, ಗ್ರೋ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಪುಸ್ತಕಗಳು ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಅದನ್ನು ಕೂಡ ನೀವು ಇಲ್ಲೇನ್ ನಂಬರ್ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಬಹುದು. ಅಂಡ್ ಇವತ್ತೇನ್ ನಾನು ನಿಮಗೆ ಕ್ಲಾಸ್ ತಗೊಂಡಿದ್ದೀನಿ ಆ ನೋಟ್ಸ್ ಬೇಕು ಅಂತ ಅಂದ್ರೂ ಕೂಡ ನಿಮ್ಗೆ ಸ್ಕ್ರೀನ್ ಅಲ್ಲಿ ಏನಿದೆ ಆ ನಂಬರ್ನ ವಾಟ್ಸಪ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತಿನ ಕ್ಲಾಸ್ ನ ನೋಟ್ಸ್ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಏನ್ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಒಂದಿಬ್ಬರಿಗೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ನೇಮ್ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಸೊ ಅವರು ಶೇರಿಂಗ್ ಮಾಡ್ಕೊಳ್ಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಇಷ್ಟ ಆಯ್ತು ಅಂತ ಹೇಳಿ. ಎಸ್ ಸುರೇಶ್ ಸರ್, ನೀವು ನಾನೇನ್ ಒಂದು ನಂಬರ್ನ ಸ್ಕ್ರೀನ್ ಅಲ್ಲಿ ಶೇರ್ ಮಾಡಿದ ಆ ನಂಬರ್ನ ವಾಟ್ಸ್ಆಪ್ ಗೆ ಹಾಯ್ ಅಂತ ಕಳಿಸಿ, ನೋಟ್ಸ್ ಕಳಿಸಿ ಅಂತ ಹೇಳಿ ಅವ್ರು ನಿಮಗೆ ಕಳಿಸ್ತಾರೆ. ಎಸ್, ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಇಷ್ಟ ಆಯ್ತು ಅನ್ನೋದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಇಬ್ಬರಿಗೆ ಅವಕಾಶ ಇದೆ. ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಎಸ್, ಶ್ರೀದೇವಿ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ.
ಖಂಡಿತವಾಗ್ಲೂ ಸರ್ ಇವತ್ತಿನ ಸೆಷನ್ ತುಂಬಾನೇ ಯೂಸ್ಫುಲ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಟ್ರು ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ಸೆಷನ್ ಅನ್ನ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವ್ ಹೇಳಿದ್ರಿ ಸರ್, ಅಂದ್ರೆ ಒಂದು ಫ್ಯಾಮಿಲಿ ಇನ್ಕ್ಲೂಡ್ ಆಗಿ ಈ ಒಂದು ನೆಟ್ವರ್ಕ್ ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ಹೇಳಿ. ಖಂಡಿತವಾಗ್ಲು, ಯಾಕೆಂದ್ರೆ ಹೊರಗಡೆ ನಾವ್ ಯಾವ್ದೇ ಒಂದು ಜಾಬಿಗೆ ಹೋದ್ರೆ ಅಲ್ಲಿ ನಾವು ಮಾತ್ರ ಮಾಡ್ಬೇಕಾಗುತ್ತೆ, ಬಟ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಕೂಡ ಅವಕಾಶ ಇರಲ್ಲ. ಆಮೇಲೆ ಇನ್ನೊಂದು ನೆಟ್ವರ್ಕ್ ಬಿಸ್ನೆಸ್ ನ ಮಾಡೋದ್ರಿಂದ ನಾವು ಕಂಡಂತ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೋಬಹುದು, ಬಟ್ ಜಾಬ್ ಅಂತ ಹೋದಾಗ ಬರೀ ನಮ್ ಲೈಫ್ ಲೀಡ್ ಮಾಡ್ಬೋದು ಅಷ್ಟೇ ಸರ್. ಅದು ಒಂದ್ ಇಷ್ಟ ಆಯ್ತು. ಆಮೇಲೆ ಟೈಮ್ ಫ್ರೀಡಮ್ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಷ್ಟೋ ಜನಗಳಿಗೆ ಇವಾಗ ಡಿವೈಡ್ ಆಗ್ತಿರೋದು ಏನಕ್ಕೆ ಅಂದ್ರೆ, ನನಗೆ ಟೈಮ್ ಕೊಡ್ತಾ ಇಲ್ಲ ನನ್ ಗಂಡ ಅಥವಾ ನನ್ನ ಹೆಂಡತಿ ಅಥವಾ ನನ್ನ ಮಕ್ಕಳು ಅನ್ನೋ ಕಾರಣಕ್ಕೆ. ಬಟ್ ನೆಟ್ವರ್ಕ್ ಬಿಸ್ನೆಸ್ ಮಾಡೋದ್ರಿಂದ ಆ ಟೈಮ್ ಫ್ರೀಡಮ್ ಕೂಡ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಶ್ರೀದೇವಿ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನೊಂದು ನೇಮ್ ಮೆನ್ಷನ್ ಮಾಡಿ ಅಂತ ಹೇಳಿದ್ರೆ, ರಾಜ್ಕುಮಾರ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನಮಗೂ ಈ ಜೂಮ್ ಅಲ್ಲಿ ಅಟೆಂಡ್ ಮಾಡಿರ್ತಕ್ಕಂತ ಎಲ್ಲರಿಗೂ ಕೇಳಿಸ್ತಿದೆ ಸರ್ ನನ್ನ ವಾಯ್ಸು? ಎಸ್ ಸರ್. ಸರ್, ನನಗೆ ಇದರಲ್ಲಿ ಏನ್ ಹಿಡಿಸ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹೇಳಿದ್ದು ಟೈಮ್ ಫ್ರೀಡಮ್, ಅದು ನನಗೆ ಬಹಳ ಇಷ್ಟ ಆಯ್ತು. ಎರಡನೇದು ಇನ್ವೆಸ್ಟ್ಮೆಂಟು, ತುಂಬಾ ಲೋ ಇನ್ವೆಸ್ಟ್ಮೆಂಟು, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟೇ ಇಲ್ಲ, ಎಲ್ಲದನ್ನು ಮಾಡ್ಬೋದು, ಅದು ಇನ್ವೆಸ್ಟ್ಮೆಂಟ್ ಇಷ್ಟ ಆಯ್ತು. ಎರಡನೇದು ಇದರಲ್ಲಿ ಸೀನಿಯರ್ಸ್ಗಳಿಂದ ತುಂಬಾ ಗೈಡ್ಲೈನ್ ಸಿಗುತ್ತೆ, ಸೊ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ನಮಗೆ ಹೇಳ್ಕೊಡ್ತಾರೆ, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಇದು ಮಾಡ್ತಾ ಮಾಡ್ತಾ ನಮ್ಮ ಆಸೆಗಳನ್ನ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರಗಳು ನನಗೆ ತುಂಬಾ ಇಷ್ಟ ಆಯ್ತು ಸರ್. ಬಹಳ ಸರಳವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ರಾಜ್ಕುಮಾರ್ ಸರ್, ಶೇರಿಂಗ್ ಮಾಡಿದ್ದಕ್ಕೆ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕನೆಕ್ಟ್ ಆಗೋಣ. ಮತ್ತೆ ಯಾವಾಗ ಕ್ಲಾಸ್ ಇರುತ್ತೆ ಅನ್ನೋದನ್ನ ನಿಮ್ಗೆ ಇಲ್ಲೇನ್ ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ಶೇರ್ ಮಾಡಿದೀನಿ, ಫೋನ್ ನಂಬರ್ 9986409556, ಆ ಒಂದು ವಾಟ್ಸ್ಆಪ್ ನಂಬರ್ಗೆ ಆಯ್ ಅಂತ ಕಳಿಸಿ. ನಿಮ್ಗೆ ಆ ಒಂದು ವಾಟ್ಸ್ಆಪ್ ನಂಬರ್ ಇಂದ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿತ್ ಝೂಮ್ ಲಿಂಕ್ ನ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಿಲ್ಲಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.